ಗೆಳೆಯರೇ ನಮಸ್ಕಾರ. ಇಲ್ಲಿ ಇವತ್ತು ನಾನು ನಿಂಬಳಗೆರೆ ಗ್ರಾಮಕ್ಕೆ ಡ್ಯೂಟಿಗೆ ಬಂದಿದ್ದೆ. ಇಲ್ಲಿ ಒಂದು ಒಳ್ಳೆಯ ಒಂದು ಗ್ರಂಥಾಲಯವನ್ನು ಈ ಊರಲ್ಲಿ ಕಂಡೆ. ಬಹಳ ಅದ್ಭುತವಾದಂಥ ಹಾಗೂ ಅಷ್ಟೇ ಒಂದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಅರಿವು ಕೇಂದ್ರ ಅಂತ ಹೇಳ್ಬಿಟ್ಟು ನಿಂಬಳಗೆರೆಯಲ್ಲಿ ಪಂಚಾಯತ್ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಮಾಡಿದ್ದಾರೆ. ಬರೀ ನಿಮಗೆ ಒಳಗೆ ಯಾವ ರೀತಿ ಇಲ್ಲಿ ಯಾವ್ಯಾವ ಪುಸ್ತಕಗಳು ಸಿಗ್ತದವೆ, ಎಷ್ಟು ನೀಟಾಗಿ ಒಂದು ಗ್ರಂಥಾಲಯವನ್ನು ಮಾಡಿದ್ದಾರೆ. ಇದು ಎಲ್ಲರಿಗೂ ಒಂದು ಮಾದರಿ. ಈ ರೀತಿ ಪ್ರತಿಯೊಂದು ಹೋಬಳಿಯಲ್ಲಿ ಗ್ರಂಥಾಲಯ ಅವಶ್ಯಕತೆ ಇದೆ. ನೋಡಿರಿ, ಡಿಜಿಟಲ್ ಗ್ರಂಥಾಲಯ. ಇಲ್ಲಿ ಡಿಜಿಟಲ್ ಗ್ರಂಥಾಲಯ ಕೂಡ ಇದೆ. ಓದುವ ಬೆಳಕು ಭಾಳ ನಿಮ್ಗೆ ಒಳ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ. ನೋಡ್ರಿ, ಇಲ್ಲಿ ಪ್ರತಿಯೊಬ್ಬ ಮಹನೀಯರ ಫಸ್ಟು ಫೋಟೋಸ್ ಹಾಕಿದ್ದಾರೆ. ಆ ನಂತರವಾಗಿ ಇಲ್ಲೊಂದು ಬುಕ್ಸ್ ಇಟ್ಟಿದ್ದಾರೆ, ವಿಜಿಟರ್ಸ್ ಬುಕ್ ಅಂತ ಹೇಳ್ಬಿಟ್ಟು. ಬಂದು ಓದಿದಂಥ ಓದುಗರ ಸಹಿ ಅಂತೇಳಿ ಬಂದು ಅವ್ರು ಸಹಿ ಮಾಡಿ ಹೋಗ್ಬೇಕು. ನೋಡ್ರಿ, ವಿಜಿಟರ್ ಬುಕ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಈ ಇದರಲ್ಲಿ ಗ್ರಂಥಾಲಯದಲ್ಲಿ. ಆಮೇಲೆ ಅವರಿಗೆ ಏನಾದರೂ ಶೌಚಾಲಯ ಅವಶ್ಯಕತೆ ಬೇಕಪ್ಪ ಅಂದರೆ ಇಲ್ಲಿ ಶೌಚಾಲಯ ಕೂಡ ಇದೆ. ಇದು ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದೇ ರೀತಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಅವರು ಕುಂತು ಓದೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮ್ಗೆ ಯಾವ ಬೇಕು, ಯಾವ ಕವಿಗಳ ಪುಸ್ತಕಗಳು ಬೇಕು, ಆ ಪುಸ್ತಕ ಎಲ್ಲ ಸಿಗ್ತವೆ ಇಲ್ಲಿ. ಆಮೇಲೆ ಸ್ಟೂಡೆಂಟ್ಗಳಿಗೆ ಅವರಿಗೆ ಯಾವ ಪುಸ್ತಕ ಬೇಕು ಇಲ್ಲಿ ಸಿಗುತ್ತೆ. ಆಮೇಲೆ ಈ ನೋಡಿರಿ, ಎಲ್ಲ ಪುಸ್ತಕಗಳು, ಎಲ್ಲ ಬುಕ್ಸ್ಗಳು ಇವು. ಎಲ್ಲ ಬುಕ್ಸು ನೀವೇನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬುಕ್ಸ್ಗಳು ಇವು. ನಿಮಗೆಲ್ಲ ಬುಕ್ಸ್ ಕಾಣ್ತಾ ಇರ್ತಾನೆ. ಇದೆಲ್ಲ ಬುಕ್ಸ್ಗಳು ನೋಡಿ ಗೆಳೆಯರೆ. ಇವೆಲ್ಲ ಬುಕ್ಸು ಎಲ್ಲ ಮಕ್ಕಳಿಗೆ ಹಾಗೂ ಹಿರಿಯರಿಗೂ ಹಾಗೂ ರೈತರಿಗೂ ಉಪಯೋಗ ಆಗುವಂಥ ಬುಕ್ಗಳನ್ನು ಇಲ್ಲಿ ಪ್ರತಿಯೊಂದು ಪತ್ರಿಕೆಯೂ ಸಹಿತ ಈ ಒಂದು ಲೈಬ್ರರಿಯಲ್ಲಿ ಬರುತ್ತೆ. ಇದು ನಿಂಬಳಗೆರೆಯಲ್ಲಿ ನೋಡಿ, ಎಷ್ಟು ಕುತ್ಕೊಳ್ಳೋದ ಒಂದು ಆಸನಗಳಾಗಿರ್ಬೋದು, ಈ ಒಂದು ಇಲ್ಲಿ ಕುತ್ಕೊಂಡು ಹೋಗುವ ಒಂದು ಟೇಬಲ್ ವ್ಯವಸ್ಥೆ ಇರಬಹುದು. ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿರಿ, ಎಲ್ಲ ಪುಸ್ತಕಗಳೇ ಗೆಳೆಯರಿ. ಒಟ್ಟಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಪುಸ್ತಕಗಳು ಇಲ್ಲಿ ಸಿಗ್ತವೆ. ಮನುಷ್ಯನ ಜೀವನಕ್ಕೆ, ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಬೆಳಕು ಚೆಲ್ಲುವಂಥ ಪುಸ್ತಕಗಳು ಈ ನಿಂಬಳಗೆರೆ ಗ್ರಂಥಾಲಯದಲ್ಲಿ ಸಿಗ್ತವೆ. ನೋಡಿ, ಇನ್ನೊಂದು ವಿಶೇಷತೆ ಏನಂದರೆ, ಚಿಕ್ಕ ಮಕ್ಕಳು ಸಹಿತ ಬಂದು ಇಲ್ಲಿ ಕೂತ್ಕೊಂಡು ಅವರು ತಮ್ಮ ಒಂದು ಪುಸ್ತಕಗಳನ್ನು ಓದ್ಬೋದು ಗೆಳೆಯರು. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಇದೆಲ್ಲ ಇವು ಚಿಕ್ಕ ಮಕ್ಕಳಿಗೋಸ್ಕರ. ನೋಡಿ, ಇಲ್ಲಿ ದೊಡ್ಡರು ಕುಂತು ಓದೋದು. ಇಲ್ಲಿ ನೋಡ್ರಿ, ಇಲ್ಲಿ ಚಿಕ್ಕ ಮಕ್ಕಳು ಕುತ್ಕೊಂಡು ಓದೋದು. ಈಗ ನಿಮ್ಗೆ ಅದೇ ರೀತಿ ನಾನು ನೋಡಿರಿ, ಇವೆಲ್ಲ ಪುಸ್ತಕಗಳು ಈಗ ಡಿಜಿಟಲ್ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಕಂಪ್ಯೂಟರ್ ರೂಮಿಗೆ. ನೋಡಿ, ಇದು ಗಣಕಯಂತ್ರ ಕೊಠಡಿ ಅಂತ ಹೇಳ್ಬಿಟ್ಟು ನೋಡ್ರಿ ಗೆಳೆಯರೆ. ಇಲ್ಲಿ ಎಲ್ಲ ಕಂಪ್ಯೂಟರ್ಸ್, ಟೋಟಲಿ ಕಂಪ್ಯೂಟರ್ಸ್. ನಿಮಗೆ ಎಲ್ಲ ಇವು ಕಂಪ್ಯೂಟರ್ಸ್ಗಳೆಲ್ಲ ಎಲ್ಲವೂ ಉಪಯೋಗ ಆಗುವಂಥ ಕಂಪ್ಯೂಟರ್ಸ್ಗಳು. ನಿಮಗೆ ಪರೀಕ್ಷೆಗೆ ಬೇಕಾಗುವಂಥ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಆಗಿರಬಹುದು ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂಥ ಇಲ್ಲಿ ಇನ್ನು ಇದ್ರ ಬಗ್ಗೆ ನಮ್ಮ ಗೆಳೆಯರೊಬ್ಬರು ಇದ್ದಾರೆ. ತಮ್ಮ ಹೆಸರು ಚಂದ್ರಯ್ಯ ಅವರು. ಈಗ ಇಲ್ಲಿ ಇವರು ಮೇಲ್ವಿಚಾರಕರಾಗಿ ಇವರು ನೇಮಕ ಮಾಡಿದ್ದಾರೆ. ನಮಗೆ ಎಲ್ಲಿಂದ ಮಾಡಿದ್ದಾರೆ ಮೇಲ್ವಿಚಾರಕರಾಗಿ? ಜಿಲ್ಲಾ ಪಂಚಾಯತ್ ಮಾಡಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಮಾಹಿತಿ ಕೊಟ್ಟಿದ್ದೀವಿ. ನಾವು ಕೊಡಿಸಿ ಇದ್ದೀರಿ ಡಿಜಿಟಲ್ ಅಂದರೆ ಮೂಲತಃ ನಮ್ಮ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳು ಅರಿವು ಗ್ರಾಮ ಪಂಚಾಯತ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳಾಗಿ ಇದ್ದು, ತದನಂತರ ನಮಗೆ ಶಿಕ್ಷಣ ಇಲಾಖೆಯಿಂದ ಪಂಚಾಯತ್ ರಾಜ್ ಇಲಾಖೆಗೆ ಮರ್ಜ್ ಆದ ನಂತರ ನಮಗೆ ಸಾಕಷ್ಟು ಅನುದಾನಗಳನ್ನು ಅಂದರೆ ಡಿಜಿಟಲ್ ವೈಫೈ ಇಂಟರ್ನೆಟ್ ಸೇವೆಯನ್ನು ಕೂಡ ಮಕ್ಕಳಿಗೆ
ನೋಡ್ರಿ ಇಲ್ಲಿ ವೈಫೈ ಇದೆ. ಈ ವೈಫೈ ಮುಖಾಂತರ ಅವರಿಗೆ ಯಾವಾಗಲೂ 24 hours ಅಲ್ಲಿ ನೆಟ್ ಇರುತ್ತೆ. ಅವ್ರು ಯಾವುದೇ ಆಗಲಿ ಗೂಗಲಲ್ಲಿ ಹೋಗಿ ಏನಾಗಲಿ ಅವ್ರು ಯಾರಾದರೂ ಮಾಡ್ಕೋಬೋದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ ಕೂಡ ಬರ್ತಾರೆ ಸರ್. ನಿಮಗೆ ಈ ಒಂದು ಓದು ಬೆಳಕು ಕಾರ್ಯಕ್ರಮದಲ್ಲಿ ಸುಮಾರು ಸರ್ 1050 ಮಕ್ಕಳು ನೋಂದಣಿ ಆಗಿರುತ್ತೆ. ಪುಸ್ತಕವಾಗಿ ನೋಂದಣಿ ಮಾಡ್ಕೊಂಡಿದ್ದೀವಿ. 1050 ಹೌದು ಸರ್, 1050 ಮಕ್ಕಳಿಗೆ. ಮತ್ತು ವಯಸ್ಕರು ಕೂಡ ಅವರು 130 ವಯಸ್ಕರು ಕೂಡ ನೋಂದಣಿ ಮಾಡ್ಕೊಂಡಿದ್ದೀವಿ ಸರ್. ಹಾಗೂ ನಮ್ಮ ಜೊತೆ ಕೂಡ ಓದು ಇದರಲ್ಲಿ ಗ್ರಾಮ ಡಿಜಿಟಲ್ ಮಿಷನ್ ಕೂಡ ಈ ಒಂದು ಅನೇಕ ಸೌಲಭ್ಯಗಳು ಕೂಡ ಮಾಡಿಬಿಡ್ತೀವಿ ಸರ್. ಗ್ರಾಮ ಡಿಜಿಟಲ್ ಮಿಷನ್ ಮತ್ತು ವಸೀಂ ಪ್ರೇಮ್ಜಿ ಫೌಂಡೇಶನ್ ಕೂಡ ಈ ಥರ ಒಂದು ಬುಕ್ಸ್ಗಳನ್ನು ಕೂಡ ಬಿಟ್ಟಿದ್ದಾರೆ ಸರ್. ಮಕ್ಕಳ ಆಧಾರಿತ ಪುಸ್ತಕಗಳು ಸರ್ ವಸೀಂ ಪ್ರೇಮ್ಜಿ ಫೌಂಡೇಶನ್ ಇಂದ. ಸರಿ ಸರ್. ಇಲ್ಲಿ ಇದು ಕಾಂಪಿಟೇಟಿವ್ ಎಕ್ಸಾಮ್ CET ಸರ್, CET ನೀಟು ನೋಡ್ರಿ ಈ ಪುಸ್ತಕಗಳು ಸೈನ್ಸ್ ಆಧಾರಿತ. ಸೈನ್ಸ್ ಆಧಾರಿತ ನೋಡ್ರಿ. ಎಷ್ಟು ನೋಡ್ರಿ ಯಾವ ಬೇಕು ಪುಸ್ತಕಗಳು ಇಲ್ಲಿ ಸಿಗ್ತಾವೆ ಗೆಳೆಯರೆ. ಭಾಳ ಅಚ್ಚುಕಟ್ಟಾಗಿ ಜೆ ಮೈನ್ಸ್ ಇರ್ಬೋದು, ನೀಟ್ ಇರ್ಬೋದು, ಎಲ್ಲ ಒಂದು ಪುಸ್ತಕಗಳು ಸಿಗ್ತವೆ ಗೆಳೆಯರೆ. ಇಲ್ಲಿ ಎಲ್ಲ ಕವಿಗಳ ಒಂದು ನೋಡ್ರಿ, ಎಲ್ಲ ಕವಿಗಳ ಒಂದು ಭಾವಚಿತ್ರಗಳನ್ನು ಬಿಡಿಸಿದ್ದಾರೆ. ಆಮೇಲೆ ಆಧ್ಯಾತ್ಮಿಕದ ವಿಚಾರದಲ್ಲಿ ಸಾಧನೆ ಮಾಡಿದಂಥ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗಿ ಮಾಡಿದ ಮಹಾತ್ಮ ಗಾಂಧೀಜಿಯವರಿರ್ಬೋದು, ನಮ್ಮ ಅಬ್ದುಲ್ ಕಲಾಂ ಅವರು, ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ನೋಡ್ರಿ ಎಷ್ಟು ಚೆನ್ನಾಗಿ ಒಂದು ಈ ಡಿಸೈನ್ ಮಾಡಿದ್ದಾರೆ, ಭಾವಚಿತ್ರಗಳನ್ನು ಬಿಡಿಸಿದ್ದಾರೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ನೋಡ್ರಿ, ಎಲ್ಲ ಶ್ಲೋಕಗಳನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ನಿಜವರೆಲ್ಲರಿಗೊಂದು ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನೀವು ಕೂಡ ನೋಡಿದರೂ ಕೂಡ ದಯಮಾಡಿ ಈ ಇಷ್ಟು ಒಂದು ಸ್ವಚ್ಛವಾಗಿ, ಇಷ್ಟು ಒಂದು ನೀಟಾಗಿ ಈ ಒಂದು ಗ್ರಂಥಾಲಯವನ್ನು ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ನೀವು ಮಕ್ಕಳಿಗೆ ಗ್ರಂಥಾಲಯದ ದಾರಿ ತೋರಿಸಿದರೆ ಗ್ರಂಥಾಲಯವು ನಿಮ್ಮ ಮಕ್ಕಳಿಗೆ ಬದುಕುವ 1000 ದಾರಿ ತೋರಿಸುತ್ತದೆ. ಬಾಬಾ ಸೂಪರ್ ಸೆಂಟೆನ್ಸ್ ಬರೆದಿದ್ದಾರೆ. ಓಕೆ ಗೆಳೆಯರೆ, ಇಲ್ಲಿ ಬರ್ರಿ ಇನ್ನು ಮುಂದಕ್ಕೆ ಹೋಗೋಣ ಗೆಳೆಯರೆ. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ನಿಂಬಳಗೆರೆ ಗ್ರಾಮಕ್ಕೆ ಬಂದರೆ ಈ ಒಂದು ನಿಮಗೆ ಗ್ರಂಥಾಲಯ ಸಿಗುತ್ತೆ. ಭಾಳ ಧನ್ಯವಾದಗಳು. ಭಾಳ ಅತ್ಯುತ್ತಮವಾಗಿ ಗ್ರಂಥಾಲಯವನ್ನು ಸ್ವಚ್ಛವಾಗಿಟ್ಟಿದ್ದೀರಿ. ಎಲ್ಲ ಪುಸ್ತಕಗಳು ಭಾಳ ಸಂತೋಷ ಆಯಿತು ನನಗೆ. ತಾವು ಕೂಡ ಬಂದು ಈ ಪುಸ್ತಕಗಳ ಒಂದು ಸೌಲಭ್ಯವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.